ನಾನು ಉಷಾ ಅಗರ್ಖೇಡ್. ಹರಿಸ್ಮರಣೆ ಗುಂಪಿನ ಬಂಧು ಭಗಿನಿಯರಿಗೆ ಶ್ರಾವಣ ಮಾಸದ ಶುಭಾಶಯಗಳನ್ನು ಕೋರುತ್ತಾ 2015ರಲ್ಲಿ ಉದಯವಾಣಿಯಲ್ಲಿ ಮೆಚ್ಚುಗೆಯನ್ನು ಪಡೆದ ನಾನು ಬರೆದ ಮತ್ತೆ ಬಂತು ಶ್ರಾವಣ ಲೇಖನವನ್ನು ತಮ್ಮೊಂದಿಗೆ ಆ ನೆನಪನ್ನು ಹಂಚಿಕೊಳ್ಳುತ್ತಿರುವೆ. ಮೊದಲು ಭಗವಂತನನ್ನು ಸ್ಮರಿಸಿ ಪ್ರಾರಂಭಿಸುವೆ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೀಠಿಕೆ. ಶ್ರಾವಣ ಮಾಸದ ವಿವರ. ಶ್ರಾವಣದಲ್ಲಿ ಬರುವ ಹಬ್ಬಗಳು, ಅವುಗಳ ಆಚರಣೆ, ಹಬ್ಬದಿಂದ ನಮಗಾಗುವ ಸಂಭ್ರಮ, ಪ್ರಕೃತಿಯಲ್ಲಿ ಆಗುವ ಬದಲಾವಣೆ, ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ ಮುಂತಾದ ವಿಷಯಗಳ ಬಗ್ಗೆ ಈ ಲೇಖನದಿಂದ ತಮ್ಮ ಮುಂದಿಡಲು ಪ್ರಯತ್ನಿಸುವೆ. ಪೀಠಿಕೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳ ಪರಂಪರೆಯು ಬಹಳ ವಿಶಾಲವಾಗಿದೆ. ಬಹುತೇಕ ಹಬ್ಬಗಳು ಪ್ರಕೃತಿಯನ್ನು ಆಧರಿಸಿ ಆಚರಣೆಯಾಗುತ್ತಿರುವ ಹಬ್ಬಗಳು ಆಗಿವೆ. ಸಂವತ್ಸರ ಪೂರ್ತಿ ಹಬ್ಬ ಹರಿದಿನಗಳು ಬರುತ್ತಲೇ ಇದ್ದು ಮನುಜನ ಬಾಳಿನಲ್ಲಿ ನವೋಲ್ಲಾಸವನ್ನು ತುಂಬುವು. ಹಿಂದೂ ಸಂಪ್ರದಾಯಸ್ಥರಿಗೆ ಶ್ರಾವಣ ಮಾಸವು ಬಲು ಮಹತ್ವದ ಶ್ರೇಷ್ಠವಾದ ಮಾಸವಾಗಿದೆ. ಶ್ರಾವಣದ ಆಗಮವೆಂದರೆ ಹಬ್ಬಗಳ ಸಾಲಿನ ಜೊತೆಗೆ ಸಂತಸದ ಹೊನಲೇ ಹರಿಯುವುದು. ಸಂಪ್ರದಾಯ ಸಂಸ್ಕಾರಗಳ ಮಿಲನವೇ ಈ ಪವಿತ್ರ ಶ್ರಾವಣ ಮಾಸವೆನ್ನಬಹುದು. ಶುಭ ಕಾರ್ಯಗಳ ಶುಭಾರಂಭವು ಈ ಮಾಸದಲ್ಲಿಯೇ ದೊರೆಯುವುದು. ಶ್ರಾವಣದಲ್ಲಿ ಪ್ರಕೃತಿಯು ನಳನಳಿಸುತ್ತಾ ನಯನ ಮನೋಹರವಾಗಿರುವುದು ಒಂದು ವಿಶೇಷವಾಗಿದೆ. ಎರಡನೇದು ಶ್ರಾವಣ ಮಾಸದ ವಿವರ. ಶ್ರಾವಣ ತಿಂಗಳು ಬಂತೆಂದರೆ ಹಬ್ಬ ಹರಿದಿನಗಳ ಹಾಗೂ ಶುಭ ಕಾರ್ಯಗಳ ಮಹಾಪೂರವೇ ಹರಿದು ಬಂದಂತೆ ಆಗುವುದು. ದೇವತೆಗಳು ಧರೆಗಿಳಿದು ಸಾಲಾಗಿ ಬಂದು ಪೂಜೆಯನ್ನಪ್ಪಿಕೊಂಡು ಹೊರ ನೀಡುವ ಈ ಮಾಸವು ಭಕ್ತರ ಪಾಲಿಗೆ ಸುಕಾಲ ಸಂಧಿಯೇ ಎನ್ನಬಹುದಾಗಿದೆ. ಹೆಂಗಳೆಯರು ಜರತಾರಿ ಸೀರೆಯನ್ನುಟ್ಟು ಒಡವೆ ಅಲಂಕಾರ ಭೂಷಿತೆಯರಾಗಿ ಸರಪರ ಎಂದು ಓಡಾಡುವ ಅವರ ಕಾಲಗೆಜ್ಜೆ ನಿನಾದದ ಝೇಂಕಾರವು ಒಂದೆಡೆ ಆದರೆ, ಭಜನೆ, ಸ್ತೋತ್ರ, ಶ್ರೀಹರಿಯ ಕೀರ್ತನೆ, ಕಥಾರೂಪಗಳ ಮಂಗಳಕರ ವಾತಾವರಣವು ಪರಿಸರದಲ್ಲಿ ಸಂಭ್ರಮದ ರಂಗೇರಿಸುವುದು. ಬೀದಿ ಬಡಾವಣೆಗಳಲ್ಲೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವವು. ಮಾವಿನ ತಳಿರು ತೋರಣ, ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರ, ಹೂಗಳ ಗಂಧಯುಕ್ತ ಪರಿಮಳವು ನಮ್ಮನ್ನು ಬೇರೊಂದು ಲೋಕದಲ್ಲಿ ಕರೆದೊಯ್ಯುವು. ಸಾಮೂಹಿಕ ವಿವಾಹ, ಅನ್ನ ಸಂತರ್ಪಣೆ, ಪುರಾಣ ಪುಣ್ಯಕಥೆಗಳ ಪ್ರವಚನೆ ಹೀಗೆ ಎಲ್ಲೆಡೆಗೂ ಧಾರ್ಮಿಕ ಸಂಸ್ಕೃತಿಗಳ ಮೇಳದಂತೆ ನಡೆಯುವುದೇ ಶ್ರಾವಣ ಮಾಸದ ವೈಶಿಷ್ಟ್ಯವು. ಇನ್ನೊಂದು ವಿಶೇಷವೆಂದರೆ ಯತಿಗಳು ಅಂದರೆ ಸನ್ಯಾಸಿಗಳು ತಮ್ಮ ಸಂಚಾರವನ್ನು ನಿಲ್ಲಿಸಿ ಒಂದೇ ಸ್ಥಳದಲ್ಲಿದ್ದು ಚಾತುರ್ಮಾಸವನ್ನು ಕಳೆಯುವರು. ಹೀಗಾಗಿ ಅವರ ಉಪದೇಶಾಮೃತವನ್ನು ಸವಿಯುವ ಭಾಗ್ಯವು ಭಕ್ತರ ಜನರಿಗಾಗುವುದು. ಮೂರನೇದು ಬರುವ ಹಬ್ಬಗಳು. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳೆಂದರೆ ನಾಗರ ಪಂಚಮಿ, ಮಂಗಳಾಗೌರಿಯ ಪೂಜೆ, ಶ್ರಾವಣ ಗೌರಿ ಪೂಜೆ, ಶ್ರಾವಣ ಸೋಮವಾರ, ವರಮಹಾಲಕ್ಷ್ಮಿ ಪೂಜೆ, ಕಲ್ಕಿ ಜಯಂತಿ, ನೂಲು ಹುಣ್ಣಿಮೆಯೆಂದು ನಡೆಯುವ ನಿತ್ಯೋಪಕರ್ಮ ಅಂದರೆ ಜನಿವಾರ ಧಾರಣೆ, ರಕ್ಷಾಬಂಧನ, ಹೈಗ್ರೀವ ಜಯಂತಿ, ಗುರು ಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳ ಪುಣ್ಯತಿಥಿ, ಶ್ರೀಕೃಷ್ಣ ಜಯಂತಿ, ಸ್ವಾತಂತ್ರ್ಯ ದಿನೋತ್ಸವ ಹೀಗೆ ಮುತ್ತು ಪೋಣಿಸಿದಂತೆ ಒಂದರ ನಂತರ ಒಂದು ಹಬ್ಬಗಳು ಸಾಲಾಗಿ ಬರುವವು. ನಾಲ್ಕನೇದು ಆಚರಣೆ. ಶ್ರಾವಣ ಸೋಮವಾರ ಶಿವತ್ ಪೂಜೆ, 16 ಸೋಮವಾರ ವ್ರತವಾದರೆ ಮಂಗಳವಾರ ವ್ರತವನ್ನು ಹೊಸದಾಗಿ ಮದುವೆಯಾದ ಸುಮಂಗಲಿಯರು ಆಚರಿಸುವ ಮಂಗಳಗೌರಿ ವ್ರತವಾಗಿದೆ. ಬುಧವಾರ ಬುಧ ಬೃಹಸ್ಪತಿ ಪೂಜೆ ಆದರೆ ಗುರುವಾರ ಗುರುಗಳ ಸ್ಮರಣೆ ಭಜನೆ, ಶುಕ್ರವಾರ ಸಂಪತ್ತು ಶುಕ್ರವಾರ ಗೌರಿಯ ಪೂಜೆ, ಶನಿವಾರವೂ ಸಂಪತ್ತು ಶನಿವಾರದ ಗೌರಿ ಪೂಜೆ, ಶ್ರೀ ವೆಂಕಟೇಶ್ವರ ಪೂಜೆ ನಡೆಯುವುದು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಶ್ರಾವಣ ತಿಂಗಳು ಪೂರ್ತಿ ಬಿಡುವಿಲ್ಲದೆ ಮಹಿಳೆಯರು ಸಂಭ್ರಮದಿಂದ ಆಚರಿಸುವರು. ನಾಗರ ಚೌತಿ ಮತ್ತು ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬವಾಗಿದ್ದು, ಚೌತಿಯ ದಿನ ಹುತ್ತಿಗೆ ಹೋಗಿ ಇಲ್ಲದಿದ್ದರೆ ಕಲ್ಲಿನ ನಾಗರ ಮೂರ್ತಿಗೆ ಹಾಲನ್ನು ಎರೆದು ಪೂಜಿಸುವರು. ಪಂಚಮಿಯ ದಿನ ನಾಗಪ್ಪನ ಮಣ್ಣಿನ ಮೂರ್ತಿಯನ್ನು ಮಾಡಿ ಪುರುಷರು ಮತ್ತು ಮಹಿಳೆಯರು ಮನೆಯಲ್ಲಿಯೇ ನಾಗಪ್ಪನಿಗೆ ಹಾಲೆರೆದು ಅರಳು ತಂಬಿಟ್ಟು ಅರ್ಪಿಸಿ ಪೂಜಿಸಿ ಪ್ರಾರ್ಥಿಸುವರು.
ಕಲ್ಕಿ ಜಯಂತಿಯಂದು ಗಂಡಸರು ದೇವರ ಪೂಜೆಯ ನಂತರ ದೂರಬಂಧನೆಂದರೆ ದಾರವನ್ನು ಹಾಕಿಕೊಳ್ಳುವರು. ಮಂಗಳಗೌರಿ ವ್ರತವನ್ನು ಹೊಸದಾಗಿ ಲಗ್ನವಾದ ಸುಮಂಗಲಿಯರು 5 ವರ್ಷ ತಪ್ಪದೇ ಆಚರಿಸುತ್ತಾರೆ. ಪ್ರತಿ ವರ್ಷ ಶ್ರಾವಣದಲ್ಲಿ ಬರುವ 4 ಅಥವಾ 5 ಮಂಗಳವಾರ ಸೌಭಾಗ್ಯದಾಯಿನಿ ಮಂಗಳಗೌರಿಯನ್ನು ಪೂಜಿಸಿ ಪತಿಯ ಆರೋಗ್ಯ ಆಯುಷ್ಯ ವೃದ್ಧಿಯಾಗಲೆಂದು ಪ್ರಾರ್ಥಿಸಿ ಆರತಿಯನ್ನು ಬೆಳಗುವರು, ಸಂಭ್ರಮದಿಂದ ಆಚರಿಸುವರು. ಶ್ರಾವಣ 2ನೇ ಶುಕ್ರವಾರ ಮಾಡುವ ಪೂಜೆಯೇ ವರವನ್ನು ಕೊಡುವ ವರಮಹಾಲಕ್ಷ್ಮಿ ಪೂಜೆಯಾಗಿರುತ್ತದೆ. ದೇವರ ಮನೆಯ ಯೋಗ್ಯ ಸ್ಥಳದಲ್ಲಿ ಸಾರಿಸಿ ರಂಗವಲ್ಲಿ ಬರೆದು ಸುಂದರವಾದ ಮಂಟಪದ ಮಧ್ಯೆ ಕಲುಷದ ಮೇಲೆ ಲಕ್ಷ್ಮಿಯ ಮೂರ್ತಿಯನ್ನಿಟ್ಟು ಪೂಜಿಸುವರು. ಮರದ ಬಾಗಿನವನ್ನು ಮುತ್ತೈದಿಗೆ ಕೊಡುವರು. ದಾನ ಕೊಡುವಾಗ ರಾಮಪತ್ನಿ ಮಹಾಭಾಗಿ ಪುಣ್ಯಮೂರ್ತಿ ನಿರಾಮುಖಿ ಮಯಾ ದತ್ತಾಣಿ ಸೂರ್ಪಾಣಿ ಗ್ರಹಾಣಿ ಮಾನಿ ಜಾನಕಿ ಎಂದು ಹೇಳಿಕೊಡುವರು. ಸಂಭ್ರಮದಿಂದ ಗೌರಿಯನ್ನು ಕಥೆಯನ್ನು ಓದಿ ಆಚರಿಸಿ ಮನೆಯವರೆಲ್ಲರೂ ಭಕ್ತಿಯಿಂದ ಕಳೆಯುವರು. ನೂಲು ಹುಣ್ಣಿಮೆ ಗಂಡಸರಿಗೆ ದೊಡ್ಡ ಹಬ್ಬವಾಗಿದೆ. ಪವಿತ್ರವಾದ ದಿನದಂದು ಹೋಮ ಹವನ ಮಾಡಿ ವರ್ಷಕ್ಕೊಂದು ಸಲ ಶಾಸ್ತ್ರೀಯವಾಗಿ ಹೊಸ ಜನಿವಾರವನ್ನು ಹಾಕಿಕೊಳ್ಳುವರು. ಹುಣ್ಣಿಮೆಯಂದೇ ಹಯಗ್ರೀವ ಜಯಂತಿ ಮತ್ತು ರಕ್ಷಾಬಂಧನ ಇರುವುದು. ಹಯಗ್ರೀವ ರೂಪಿ ಪರಮಾತ್ಮನ ಉಪಾಸನಾ ಮೂರ್ತಿಯನ್ನು ಪೂಜಿಸುವರು. ರಕ್ಷಾಬಂಧನದ ನಿಮಿತ್ತವಾಗಿ ಅವತ್ತು ಸಹೋದರಿಯರು ತಮ್ಮ ಅಣ್ಣ ತಮ್ಮಂದರಿಗೆ ರಾಖಿಯ ಪವಿತ್ರ ದಾರವನ್ನು ಕಟ್ಟಿ ತಮ್ಮನ್ನು ಯಾವತ್ತೂ ಮರೆಯದೆ ರಕ್ಷಿಸುವ ಹೊಣೆಯನ್ನು ನೆನಪಿಸಿಕೊಡುವ ಅಣ್ಣ ತಂಗಿಯರ ಪ್ರೀತಿ ವಾತ್ಸಲ್ಯ ದ್ಯೋತಕವಾದ ಹಬ್ಬವು ಇದಾಗಿರುವುದು. ದೇಶದ ತುಂಬೆಲ್ಲ ಈ ಹಬ್ಬವನ್ನು ಸಹೋದರಿಯರು ಸಡಗರದಿಂದ ಆಚರಿಸಿ ಅಣ್ಣ ತಮ್ಮಂದರಿಗೆ ಆರತಿಯನ್ನು ಬೆಳಗಿ ಸಿಹಿ ತಿನ್ನಿಸುವರು. ಕಲಿಯುಗದ ಕಲ್ಪತರುಗಳೆನಿಸಿದ ಮಂತ್ರಾಲಯದ ಗುರು ಸಾರ್ವಭೌಮರಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಶ್ರಾವಣದಲ್ಲಿಯೇ ಬರುವುದು. ದೇಶದ ನಾನಾ ಕಡೆಯಲ್ಲಿ 3 ದಿನ ಆರಾಧನೆಯನ್ನು ಭಾವ ಭಕ್ತಿಯಿಂದ ಭಕ್ತಾದಿಗಳು ಆಚರಿಸುವರು. ಕೊನೆಗೆ ಬರುವುದು ಜಗದೋದ್ಧಾರಕನಾದ ಶ್ರೀಕೃಷ್ಣನು ಭೂಮಿಗಿಳಿದು ಬಂದು ಅವತರಿಸಿದ ದಿನ. ಶ್ರಾವಣ ಬಹುಳ ಅಷ್ಟಮಿ ಅಂದರೆ ಗೋಕುಲಾಷ್ಟಮಿ ಶುಭ ದಿನವಾಗಿದೆ. ಮನೆಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸಿ ಮಣ್ಣಿನಿಂದ ಕೃಷ್ಣ ಬಲರಾಮರ ಮೂರ್ತಿಯನ್ನು ಮಾಡುವರಲ್ಲದೆ ಗೋಕುಲದಲ್ಲಿ ಕೃಷ್ಣನು ಜನಿಸಿದ ಕಲ್ಪನೆಯು ಬರುವಂತೆ ಮಣ್ಣಿನಿಂದಲೇ ಗಿಡ ಮರ ಆಕಳು ಕರು ದ್ವಾರಪಾಲಕರು ಮುಂತಾದವುಗಳನ್ನು ಮಾಡಿ ತೊಟ್ಟಿಲನ್ನು ಮಾಡಿ ಕೃಷ್ಣ ಬಲರಾಮನಿಟ್ಟು ಪೂಜಿಸುವರು. ರಾತ್ರಿ ಪೂಜೆ ಮಾಡಿದ ನಂತರ ಅರಿಕೆ ಕೊಡುವರು. ಶುಂಠಿ ಬೆಲ್ಲ ತರತರದ ಉಂಡೆ ಅಂಟಿನುಂಡೆ ತರತರದ ಹಣ್ಣುಗಳು ಮೊಸರು ಅವಲಕ್ಕಿ ಭಗವಂತನಿಗೆ ಅರ್ಪಿಸಿ ಪೂಜಿಸುವರು. ಭಾರತದ ಪ್ರಸಿದ್ಧ ದೇವಸ್ಥಾನಗಳಾದ ಉಡುಪಿ ಗುರುವಾಯೂರು ನಾಥವಾಡ್ ದ್ವಾರಕಾ ಜಗನ್ನಾಥಪುರಿ ಮಥುರಾ ಬೃಂದಾವನ್ ಮತ್ತು ಇಸ್ಕಾನ್ ಕೃಷ್ಣ ಮಂದಿರಗಳಲ್ಲಿ ವೈಭವದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆರಿಸುವುದು ನೋಡುವುದು 2 ಕಣ್ಣು ಸಾಲದು. ಜಗಜನ್ಮಾಧಿಕರ್ತನಾದ ಜಗದೀಶನಿಗೆ ಜಗವೆಲ್ಲ ಹೊತ್ತು ಸ್ಮರಿಸಿ ತೊಟ್ಟಿಲೊಳಿಟ್ಟು ತೂಗುವರು. ಭಕ್ತಿಯಿಂದ ಹಾಡಿ ಪಾಡಿ ಸ್ತುತಿಸುವರು. 5ನೇದು ಹಬ್ಬದಿಂದ ನಮಗಾಗುವ ಸಂಭ್ರಮ. ಈಗಿನ ಯಾಂತ್ರಿಕ ಬದುಕಿನಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಹಬ್ಬ ಹರಿದಿನಗಳು ಎಂಥ ನಾಸ್ತಿಕನಿಗೂ ಭಕ್ತಿಭಾವ ತಾನಾಗಿಯೇ ಬಂದು ಜೀವನದಲ್ಲಿ ನವೋಲ್ಲಾಸ ತುಂಬುವಂತೆ ಮಾಡುತ್ತದೆ. ನಮ್ಮ ಪೂರ್ವಿಕರು ಮನುಕುಲಕ್ಕೆ ಇವೆಲ್ಲ ಸಂಪ್ರದಾಯ ಧರ್ಮಾಚರಣೆಗಳನ್ನು ಹಾಕಿಕೊಟ್ಟು ನಮಗೆ ಮಹದುಪಕರಿಸಿದ್ದಾರೆಂದು ಹೇಳಬಹುದು. ಶ್ರಾವಣದ ಸಂತಸದ ರಂಗು ಪೇಟೆಯಲ್ಲಿಯೂ ಕಂಡುಬರುವುದು. ಸೇವಂತಿಗೆ ಮಲ್ಲಿಗೆ ಹೂವಿನ ರಾಶಿ ತರತರದ ಹಣ್ಣುಗಳು ಕಾಯಿ ಪಲ್ಯಗಳ ಸಮೃದ್ಧಿ ಚೌಕಾಶಿ ಮಾಡುತ್ತಾ ಖರೀದಿಸುವ ಮಹಿಳೆಯರು ಪುರುಷರು ಹೀಗೆ ವ್ಯಾಪಾರವು ಭರಾಟೆಯಿಂದ ಸಾಗುವ ದೃಶ್ಯವು ಕಣ್ಣಿಗೆ ಹಬ್ಬವನ್ನುಂಟು ಮಾಡುವುದು. ಕೆಲವೊಂದು ನಿಷೇಧ ಪದಾರ್ಥಗಳ ವ್ಯಾಪಾರವು ಶ್ರಾವಣದಲ್ಲಿ ಇಳಿಮುಖವಾಗುವುದು ಗಮನಾರ್ಹವೆಂದು ಹೇಳಬಹುದು. ಹೂ ಹಣ್ಣುಗಳ ಬೆಲೆಯು ಗಗನಕ್ಕೆ ಏರಿದರೂ ಎಲ್ಲ ದವಸ ಧಾನ್ಯ ಎಣ್ಣೆ ಬೆಣ್ಣೆ ಪದಾರ್ಥಗಳ ಬೆಲೆಯು ಏರುತ್ತಲೇ ಇದ್ದರೂ ಹೇಗಪ್ಪ ಶ್ರಾವಣದ ಗೌರಿ ಹಬ್ಬವನ್ನು ಆಚರಿಸುವುದು ಎಂದು ಸ್ವಗತಃ ತನ್ನಲ್ಲೇ ಗೊಣಗುತ್ತಲೇ ಗೃಹಿಣಿಯು ಚಕ್ಕತೆಯಿಂದ ಹಣವನ್ನು ಉಳಿಸಿ ಅಷ್ಟೇ ಸಂಭ್ರಮದಿಂದ ಮನೆಯವರೊಂದಿಗೆ ಹಬ್ಬವನ್ನು ಆಚರಿಸುವಳು. ಇಂಥ ಜಾಣ್ಮೆಯು ನಮ್ಮ
ಭಾರತೀಯ ಗೃಹಿಣಿಯಲ್ಲಿದೆ ಎಂದು ಅಭಿಮಾನದಿಂದ ಹೇಳಬಹುದು. ಏಕೆಂದರೆ ತಲಾಂತರದಿಂದ ಬಂದ ಧಾರ್ಮಿಕ ಸಂಪ್ರದಾಯವನ್ನು ಬಿಡಲು ಅವಳು ಸಿದ್ಧಳಿಲ್ಲ. ಇದೇ ನಮ್ಮ ಸಂಸ್ಕಾರ, ಹಿಂದೂ ಸನಾತನ ಧರ್ಮದ ಬುನಾದಿಯಾಗಿದೆ. 6ನೇದು, ಪ್ರಕೃತಿಯಲ್ಲಿ ಬದಲಾವಣೆ. ಪ್ರಕೃತಿಯಲ್ಲಿಯೂ ಬದಲಾವಣೆಯು ಶ್ರಾವಣ ಮಾಸದಲ್ಲಿ ಕಂಡುಬರುವುದು. ಆಷಾಢ ಮಾಸದ ರಭಸದ ಗಾಳಿಯು ಒಮ್ಮೆಲೆ ಕಡಿಮೆಯಾಗುವುದು. ಆಕಾಶದಲ್ಲಿ ಮೋಡಗಳ ಚಿತ್ತಾರದೊಂದಿಗೆ ಮಳೆರಾಯನ ಆಗಮನವನ್ನು ಸೂಚಿಸುವವು. ಮಧ್ಯಾಹ್ನ ಬಿಸಿಲು, ಗಾಳಿ, ಮಳೆಯೊಂದಿಗೆ ಸೂರ್ಯ ಚಂದ್ರರು ಕಣ್ಣು ಮುಚ್ಚಾಲೆ ಆಟವನ್ನು ಆಡುವರು. ಇವು ಶ್ರಾವಣದ ನಿತ್ಯ ದೃಶ್ಯಗಳಾಗಿವೆ. ಜಿಟಿ ಜಿಟಿ ಎಂದು ಬರುವ ತುಂತುರು ಮಳೆಯಿಂದ ಇಳಿಯೆಲ್ಲ ತೊಯ್ದು ಎಲ್ಲ ಕಡೆಗೂ ಹರಡಿದ ಸಿರಿಯಲ್ಲಿ ಪ್ರಕೃತಿ ಮಾತೆಯು ಸಿರಿಗೌರೆಯಂತೆ ಹಸಿರು ಪೀತಾಂಬರವನ್ನುಟ್ಟು ಶೋಭಿಸುವಳು. ಇಂತಹ ವಾತಾವರಣದಲ್ಲಿ ಮನೆಯಲ್ಲಿಯೇ ಕುಟುಂಬದ ಸದಸ್ಯರು ಕಡ್ಡಾಯವಾಗಿ ಇರಬೇಕಾಗುವುದು. ಎಲ್ಲರ ಗ್ರಹದೊಳಗೆ ಹಬ್ಬದ ಸಡಗರದ ಕಳೆ ರಂಗೇರುವುದು. ದೇವರ ಗೌರಿಯ ಪೂಜೆ ಪುನಸ್ಕಾರ, ಪಂಚಭಕ್ಷ ಪರಮಾನ್ನ, ಗೌರಿಗೆ ನೈವೇದ್ಯ, ಶೃಂಗಾರ ಭೂಷಿತೆಯರಾಗಿ ಗೃಹಿಣಿಯರು ಗೌರಿಯ ಪೂಜೆಯನ್ನು ಮಾಡುವ ಪರಿ, ನಂತರ ಮೃಷ್ಟಾನ್ನ ಭೋಜನವನ್ನು ಸವಿಯುವ ಸಹಭೋಜನ, ಹೀಗೆ ಸಡಗರದ ಹಬ್ಬದ ಸಂಭ್ರಮವನ್ನು ವರ್ಣಿಸಲು ಪದಗಳು ಸಾಲುವುದಿಲ್ಲ. 7ನೇದು, ಹಳ್ಳಿಯಲ್ಲಿಯ ಹಬ್ಬದ ಸಂಭ್ರಮ. ಶ್ರಾವಣವೆಂದರೆ ಹಳ್ಳಿಯ ಜಾನಪದ ಹಾಡು ನೆನಪಿಗೆ ಬರುವುದು. ಪಂಚಮಿ ಹಬ್ಬ ಉಳ್ದವ್ವ ದಿನ 4 ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಎಂದು ಶ್ರಾವಣದಲ್ಲಿ ಬರುವ ನಾಗಪಂಚಮಿ ಹಬ್ಬಕ್ಕೆ ತವರು ಮನೆಗೆ ಹೋಗುವ ಕಾತುರದಲ್ಲಿ ಕಾದಿರುವ ಪದ ಇದಾದರೆ, ತಂಗಿಯ ಕರಿಲಾಕ ಅಣ್ಣ ಸಿಂಗಾರಾಗಿ ಹಟ್ಟಿಗೆ ತೇಜಿ ಬಿಗಿದಾನ ನುಡಿದಾನ ಕಟ್ಟೆಣ್ಣೆ ಬುತ್ತಿ ಪರಿಮಳ. ಪಕ್ಕದ ಹಳ್ಳಿಯಿಂದ ಅಣ್ಣ ತನ್ನ ಮಡದಿಗೆ ಹೇಳಿ ಬುತ್ತಿ ಕಟ್ಟಿಸಿಕೊಂಡು ಬರುವ ಪರಿಯನ್ನು ಹೇಳುವುದು. ಸಂಭ್ರಮದಿಂದ ಇಳಕಲ ಸೀರೆ ಉಟ್ಟು, ಕೈತುಂಬ ಹಸರು ಬಳೆ ತೊಟ್ಟು, ಮೂಗಿನಲ್ಲಿ ಮುತ್ತಿನ ಮೂಗುತಿ ಇಟ್ಟು, ಕಾಸಗಲ ಕುಂಕುಮವಿಟ್ಟು, ಮುಡಿಯಲ್ಲಿ ಮಲ್ಲಿಗೆ ಮಾಲೆಯನ್ನು ಮುಡಿದು ಬಂಡಿಯಲ್ಲಿ ಕುಳಿತು ತವರಿಗೆ ಹೊರಡುವ ಹೆಣ್ಣುಮಗಳ ಚಿತ್ರವು ಕಣ್ಣು ಮುಂದೆ ಚಿತ್ರಪಟದಂತೆ ಸುಳಿಯುವುದು. ಇಂಥ ಸಂದರ್ಭಗಳು ವಾಹನ ಸೌಕರ್ಯದಿಂದ ಹಳ್ಳಿಯಲ್ಲಿಯೂ ಈಗ ಕಡಿಮೆಯಾಗುತ್ತಲಿವೆ. ಆದರೂ ಶ್ರಾವಣ ಹಬ್ಬಕ್ಕೆ ತಂಗಿಯನ್ನು ಕರೆತರುವ ಪದ್ಧತಿಯು ಅಳೆದಿಲ್ಲ. ಪಟ್ಟಣದಲ್ಲಿಯೂ ಮದುವೆಯಾದ ಹೊಸ ಮದುಮಗಳನ್ನು ಗೌರಿ ಹಬ್ಬಕ್ಕೆ ಕರೆತರುವ ರೂಢಿ ಇವತ್ತಿಗೂ ಇದೆ. ಒಟ್ಟಿನಲ್ಲಿ ಶ್ರಾವಣ ಮಾಸವು ಯಾವ ಕುಲ ಬಂಧು ಭಗಿನಿಯರೇ ಆಗಲಿ, ಸ್ತ್ರೀ ಪುರುಷ ಮಕ್ಕಳೆಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನಲ್ಲಿ ತೊಡಗಿಸಿಕೊಳ್ಳುತ್ತದೆ. ಈ ಮಾಸದಲ್ಲಿ ವ್ರತಾಚರಣೆ, ಉಪವಾಸ ವ್ರತಗಳು, ಪೂಜೆ, ಜಪ, ತಪಗಳು ಮುಂತಾದ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚು ಪ್ರಾಧಾನ್ಯವಿದೆ. ಸಾಲು ಸಾಲಾಗಿ ದೇವತೆಗಳು ಬಂದು ಪೂಜೆಗೊಂಡು ತೃಪ್ತರಾಗಿ ವರಗಳನ್ನು ಕೊಟ್ಟು ಹೋಗುವ ಪುಣ್ಯಕರ ಮಾಸವೇ ಶ್ರಾವಣ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರವಾಗಿ ಇರುತಿಹನು ಭಗವಂತ ಎಂಬಂತೆ ಶ್ರದ್ಧೆ ಭಕ್ತಿಯಿಂದ ಸಿರಿಗೌರಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ಇಳೆಗೆ ಮಳೆ ಬಂದು ಸುಖ ಸಮೃದ್ಧಿಯಾಗಲೆಂದು ಹಾರೈಸೋಣ. ಶ್ರೀಕೃಷ್ಣಾರ್ಪಣಮಸ್ತು.